ಎಂಥ ದುರಂತ ನೋಡಿ. ಜನಸಾಮಾನ್ಯರು ಎಷ್ಟೇ ವರ್ಷ ದುಡಿದ್ರೂ ಸಾವಿರ ಸಂಪಾದಿಸಲಾಗದೆ ಮಸಣ ಸೇರ್ತಾರೆ. ಆದರೆ ನಮ್ಮ ರಾಜ್ಯದಲ್ಲಿ 1 ವರ್ಷ ಮಂತ್ರಿ ಆದರೆ ಸಾಕು ಕೋಟ್ಯಾಂತರ ರೂಪಾಯಿಗೆ ಬಾಳ್ತಾರೆ. ಇದು ಹೇಗೆ ಸಾಧ್ಯ? ಹೌದು, ಮಂತ್ರಿಗಳು ಕಪ್ಪು ಹಣ ಸಂಪಾದಿಸ್ತಾರೆ. ಈ ಕಪ್ಪು ಹಣದ ದಂಧೆ ಹವಾಲಾದಲ್ಲಿ ನಮ್ಮ ರಾಜ್ಯದ ಹೆಸರು ಸೇರಿ ಹೋಗಲಿದೆಯಾ? ಈ ಬಗ್ಗೆ ಆಡಳಿತ ಪಕ್ಷದವರು ಏನಂತಾರೆ, ಜನಸಾಮಾನ್ಯರು ಏನಂತಾರೆ, ತಿಳಿಯೋಣ ಬನ್ನಿ. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಒಬ್ಬ ಸಾಮಾನ್ಯ ರೈತನ ಮಗ. ಕೆಲವೇ ವರ್ಷಗಳ ಹಿಂದೆ ಇವರ ಆಸ್ತಿ 1 ಲಕ್ಷ ಮೀರಿರಲಿಲ್ಲ. ಆದರೆ ಈಗ 100 ಕೋಟಿಗೆ ಬಾಳ್ತಾರೆ. ಇನ್ನು ಇಂಧನ ಸಚಿವೆ ಶೋಭಾ ಕರಂದ್ಲಾಜೆ ಬಿಜೆಪಿಯ ಸಾಮಾನ್ಯ ಕಾರ್ಯಕರ್ತೆಯಾಗಿದ್ರು. ದುಡಿಮೆಯೇ 1000 ದಾಟ್ತಿರ್ಲಿಲ್ಲ. ಆದರೆ ಇಂದು ಇವರು 100 ಎಕರೆ ಜಮೀನು ಹಾಗೂ 100 ಕೋಟಿ ರೂಪಾಯಿಯ ಒಡತಿ. ಕೆಲವೇ ವರ್ಷಗಳಲ್ಲಿ ಹೇಗೆ ಇಷ್ಟೊಂದು ಹಣ ಗಳಿಸಲು ಸಾಧ್ಯ ಆಯಿತು? ಈ ಪ್ರಶ್ನೆ ಜನಸಾಮಾನ್ಯರು ಮಂತ್ರಿಗಳನ್ನ ಕೇಳ್ತಿದ್ದಾರೆ. ಸರ್ಕಾರದವರು ಲೂಟಿ ಮಾಡ್ತಾ ಇದ್ದಾರೆ. ಏನಂದ್ರೆ ಬಡ ಬಗ್ಗರು ಜನಗಳದು ದುಡ್ಡೆಲ್ಲ ತಗೊಂಡೋಗಿ ಅವ್ರ ಸೈಟ್ಗಳು ಅವು ಇವು ಅವ್ರು ಲೂಟಿ ಹೊಡ್ಕೊಂಡು ಕೋಟ್ಯಾಧಿಪತಿಗಳು ಅವ್ರು ಆಗ್ತಾ ಇದ್ದಾರೆ. ನಾವು ಬಿಗಾರಿಗಳು ಆಗ್ತಾ ಇದ್ದೀವಿ. ಕೋಟಿ ದುಡ್ಡು ಬಂದಿರೋದು ಎಲ್ರಿಗೂ ಗೊತ್ತಿರುವಂಥದ್ದೇ. ನೋಡಿ, ಎಲ್ಲ ಯೋಜನೆಗಳಲ್ಲಿಯೂ ಕೂಡ ಅವರಿಗೆ ಪ್ರತಿಯೊಂದು ಕೂಡ ಅವರಿಗೆ ಗೊತ್ತಿಲ್ಲದೆ ರೀತಿಯಲ್ಲಿ ಇಷ್ಟು ಪರ್ಸೆಂಟೇಜ್ ಅಂತ ಇವತ್ತು ಕೂಡ ನಾವು ಕೊಡ್ತಾ ಇದ್ದೀವಿ. ಇವತ್ತು ಉದ್ಯೋಗ ಖಾತ್ರಿ ಆಗಿರ್ಬೋದು, ಯೋಜನೆ ಯಾವುದೇ ಯೋಜನೆ ತೆಗೆದುಕೊಳ್ಳಿ, ಬೃಹತ್ ಯೋಜನೆಗಳಲ್ಲಿಯೂ ಕೂಡ ನಾವು ಕಾಣದೇ ರೀತಿಯಲ್ಲಿ 20%, 10% ಅಂತ ಹೇಳಿಬಿಟ್ಟು ಇಲ್ಲಿ 1000 ಕೋಟಿ ಆದರೆ ಅಲ್ಲಿ ಹೋಗಿ ರೀಚ್ ಆಗೋದು 1 ಕೋಟಿ ಕೂಡ ಮಾತ್ರ. 1000 ಕೋಟಿಯಲ್ಲಿ 99% ಇವರು ಇಂಡೈರೆಕ್ಟ್ ಆಗಿ ತಗೊಳ್ತಾ ಇದ್ದಾರೆ. 10 ಕೋಟಿಯಲ್ಲಿ ಅದರಲ್ಲಿ ಬಂದು 50 ಲಕ್ಷ ಕೂಡ ಅದರಲ್ಲಿ ಯೂಸ್ ಆಗಲ್ಲ. ಮಿಕ್ಕಿದ್ದನ್ನೆಲ್ಲ ಇವರು ತುಂಬ್ಕೊತಾರೆ. ಯಾರಂದರೆ ನಮ್ಮ ರಾಜಕಾರಣಿಗಳು, ನಮ್ಮ ಅಧಿಕಾರಿಗಳು. ಇದೇ ರೀತಿಯಿಂದ ಅವ್ರ ಹತ್ರ ದುಡ್ಡು ಬರ್ತಾ ಇದೆ. ಆದರೆ ಈ ಸೋಕಾಲ್ 3rd ಕ್ಲಾಸ್ ಪೊಲಿಟಿಷಿಯನ್ಗಳು ಯಾವ ಥರ ಲೂಟಿ ಹೊಡಿತಾ ಇದ್ದಾರೆ ಅಂತ ಹೇಳಿದ್ರೆ ಯಾವುದೇ ಹೆಗ್ಗಣ ಅಥವಾ ತಿಮಿಂಗ್ಲೆಗಿಂತ ತುಂಬ ಖರಾಬ್ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಗರಣದ ಮೇಲೆ ಹಗರಣಗಳು ನಡೆದರೂ ನಮ್ಮ ನೆಮ್ಮದಿಗೆ ಭಂಗ ಇಲ್ಲ ಅಂತಿದ್ದಾರೆ ಬಿಜೆಪಿಯ ನಾಯಕರು. ಹವಾಲಾ ಹಗರಣ ಕಟ್ಟುಕತೆ ಅಂತ ಯಾವ ಹಗರಣಗಳು ನಡೆದಿಲ್ಲ ಅಂತಾರೆ ಯಡಿಯೂರಪ್ಪ ಆಪ್ತರು. ಖಂಡಿತ ಇಲ್ಲ. ಇಬ್ಬರೂ ಎಲ್ಲೂ ಇಟ್ಟಿಲ್ಲ. ನನಗೆ ಇರತಕ್ಕಂಥ ಮಾಹಿತಿ ಪ್ರಕಾರ ಆ ರೀತಿಯ ಹಣವನ್ನು ಅವರು ಎಲ್ಲೂ ಇಟ್ಟಿಲ್ಲ. ಇಲ್ಲವೇ ಸಾಧ್ಯನೇ ಇಲ್ಲ. ಯಾವ ಶೋಭಾನೂ ಇಟ್ಟಿಲ್ಲ. 100%. ವಿದೇಶದಲ್ಲಿ ಹಣ ಇರ್ತಕ್ಕಂಥ ಸಂಸ್ಕೃತಿ ನಮ್ಮ ನಾಯಕರಿಗಿಲ್ಲ. ಅಂಥ ಭ್ರಷ್ಟಾಚಾರದ ಯಾವುದೇ ಹಣ ಲೂಟಿ ಮಾಡಿಲ್ಲ. ಕಾಂಗ್ರೆಸ್ಸು ಈ ದೇಶಕ್ಕೆ ಅಧಿಕಾರಕ್ಕೆ ಬಂದಾಗಿಂದ ಬಹುತೇಕ ಅವರು ಆಡಳಿತ ಮಾಡಿದರೆ ಅವರ ಕಪ್ಪು ಹಣ ವಿದೇಶದಲ್ಲಿದೆ. ನಮ್ಮ ಯಡಿಯೂರಪ್ಪನವರಾಗಲಿ, ಸಚಿವೆ ಶೋಭಾ ಕರಂದ್ಲಾಜೆ ಅವರಾಗಲಿ ಯಾವುದೇ ಕಪ್ಪು ಹಣವನ್ನು ಯಾವುದೇ ದೇಶದಲ್ಲಿ ಇಟ್ಟಿಲ್ಲ. ಈ ಬಗ್ಗೆ ಇಂಧನ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದರು. ಈಗಾಗಲೇ ಹಗರಣಗಳ ಸುಳಿಯಲ್ಲಿ ಸಿಲುಕಿರೋ ಯಡಿಯೂರಪ್ಪ ಅವರಿಗೆ ಹವಾಲಾ ಹಗರಣದ ಬಿರುಗಾಳಿ ಭಾರೀಯಾಗಲಿದೆ. ಈ ಬಿರುಗಾಳಿ ಇನ್ನು ಅದೆಷ್ಟು ಮಂದಿಯ ಸ್ಥಾನಕ್ಕೆ ಕುತ್ತು ತರಲಿದೆಯೋ ಕಾದು ನೋಡೋಣ. ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು. ನಮ್ಮ ಕನ್ನಡ ನಾಡಿನ ಸಭ್ಯ ರಾಜಕೀಯ ಸಂಸ್ಕೃತಿಗೆ ಈ ಹವಾಲಾ ಹಗರಣ ಒಂದು ಕಪ್ಪು ಚುಕ್ಕೆ. ಹಾಗಾಗಿ ಈ ಹಗರಣದ ಪ್ರಾಮಾಣಿಕ ತನಿಖೆ ನಡಿಬೇಕು. ಒಂದು ವೇಳೆ ಈ ಹಗರಣದಲ್ಲಿ ಶೋಭಾ ಕರಂದ್ಲಾಜೆಯವರು ಭಾಗಿಯಾಗಿದ್ದರೆ ತಕ್ಷಣ ತಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ಅಷ್ಟೇ ಅಲ್ಲ, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ರಾಜಕೀಯ ನಿವೃತ್ತಿ ಘೋಷಿಸಬೇಕು ಅನ್ನೋದು ಭ್ರಷ್ಟಾಚಾರಿ ವಿರೋಧಿಗಳ ಒಕ್ಕೊರಲ ದನಿ. ಇದು ಇವತ್ತಿನ ಕವರ್ ಸ್ಟೋರಿ. ಮುಂದಿನ ಕವರ್ ಸ್ಟೋರಿಯಲ್ಲಿ ಇನ್ನಷ್ಟು ಸ್ಫೋಟಕ ಮಾಹಿತಿಯೊಂದಿಗೆ ಬರ್ತೀನಿ. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7. ಕವರ್ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಗೆ ಕಳಿಸ್ಕೊಡಿ. ನಮ್ಮ ವಿಳಾಸ ಕವರ್ ಸ್ಟೋರಿ, ಸುವರ್ಣ ನ್ಯೂಸ್ 24/7, ನಂಬರ್ 204, ಎಂಬಸಿ ಸ್ಕ್ವೇರ್, ಇನ್ಫೆಂಟ್ರಿ ರಸ್ತೆ, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in.